5 ವರ್ಷದಿಂದ ಈ ಥರ ಹುಷಾರಿರಲಿಲ್ಲ. ಎಲ್ಲ ಕಡೆ ಬೇರೆ ಬೇರೆ ಟೆಂಪಲ್ಗೆಲ್ಲ ಹೋಗಿದ್ವಿ, ಎಲ್ಲೂ ಹುಷಾರಾಗಿರಲಿಲ್ಲ. ಇವಾಗ ಈ ಯಲ್ಲಮ್ಮ ತಾಯಿ ಹತ್ರ ಬಂದಮೇಲೆ ಹುಷಾರಾಗಿದೆ. ಕಿರಿಕಿರಿ, ಆರೋಗ್ಯ ಸರಿ ಇಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ನಿದ್ದೆ ಆಗ್ತಿಲ್ಲ. ತಾತ ಹೇಳಿದರು ಗಾಳಿ ಅಂತ. ಅಲ್ಲಿಂದ ಪೂಜೆಗೆ ಬಂದು ಕುಂತ್ಕೊಂಡೆ, ಗಾಳಿನ ತೋರಿಸ್ಕೊಡು. 5 ದಿವಸ ನಮ್ಮ ಇಟ್ಕೊಂಡ್ರು. 5 ದಿವಸ ಇಟ್ಕೊಂಡು ನಮ್ಮ ಪೂಜೆ ಮಾಡಿಸಿದ ಮೇಲೆ ಎಲ್ಲ ಚೆನ್ನಾಗಾಗಿತ್ತು. ಕೈ ಕಾಲು ನೋವು, ಆಮೇಲೆ ನನ್ನ ಮೈಂಡ್ ಸೆಟ್ ನನಗೆ ಇರಲ್ಲ, ಬೇರೆಯವ್ರ ಮೇಲೆಲ್ಲ ಸುಮ್ಮನೆ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಇವಾಗ ಆ ಥರ ಏನೂ ಆಗೋದು. ನನ್ನ ಹೆಸರು. ನನಗೆ ಮೈ ಕಾಲು ನೋವಿತ್ತು, ತಲೆನೋವಿತ್ತು. ಹಾಸ್ಪಿಟ್ಲ್ಗೆ ಹೋದರೆ ಎಲ್ಲ ನಾರ್ಮಲ್ ಅಂತ ಕೇಳಿದ್ರು. ಇಲ್ಲಿಗೆ ಬಂದಮೇಲೆ ಎಲ್ಲ ಮೇಲಾಗೈತೆ, ನನಗೆ ನಾರ್ಮಲ್ಗೆ ಇದ್ದೀನಿ ಇವಾಗ. ನಂಗೆ ಗಾಳಿ ಇತ್ತಂತ ಫಸ್ಟ್ ಕೇಳಿದ್ರು. ಫಸ್ಟ್ ಬಂದು ಇಲ್ಲಿ ಶಾಸ್ತ್ರ ನೋಡಿಸಿದ್ರೆ, ಆಮೇಲೆ ಗಾಳಿ ಇತ್ತಂತ ಕೇಳಿದ್ರು. ಆಮೇಲೆ ಎಲ್ಲ ಕ್ಲಿಯರ್ ಐತಿ ಇವಾಗ. ನಂಬಿಕೆ ಐತೆ, ಎಲ್ಲ ಇದು ನೋಡಿದ್ಮೇಲೆ ನಂಬಿಕೆ ಬಂದೈತೆ. ಆ ಅಮ್ಮನ ಬಂದಮೇಲೆ ಅಮ್ಮನ ಹತ್ರಕ್ಕೆ ಬಂದಮೇಲೆ ಎಲ್ಲ ಫ್ರೀ ಆಗೈತೆ, ಎಲ್ಲ ಇದಾಗೈತೆ. ಆ ಅಮ್ಮನ ಹತ್ರ ನನಗಿಂತ ಬರ್ಬೇಕನ್ನಿಸ್ತೈತೆ. ನಮ್ಮ ಹೆಸರು ಭೂಮಿಕಾ, ನಾವು ಕಡೂರಿಂದ ಬಂದಿರೋದು. ನಮಗೆ 5 ವರ್ಷದಿಂದ ಈ ಥರ ಹುಷಾರಿರಲಿಲ್ಲ. ಎಲ್ಲ ಕಡೆ ಬೇರೆ ಬೇರೆ ಟೆಂಪಲ್ಗೆಲ್ಲ ಹೋಗಿದ್ವಿ, ಎಲ್ಲೂ ಹುಷಾರಾಗಿರಲಿಲ್ಲ. ಇವಾಗ ಈ ಯಲ್ಲಮ್ಮ ತಾಯಿ ಹತ್ರ ಬಂದಮೇಲೆ ಹುಷಾರಾಗಿದೆ. ಕೈ ಕಾಲು ನೋವು, ರೇಗಾಡೋದು, ಸಿಟ್ಟು. ಹಾಸ್ಪಿಟ್ಲಿಗೆಲ್ಲ ಏನು ಹೋಗಿರಲಿಲ್ಲ, ಬೇರೆ ಬೇರೆ ದೇವ್ರಗಳ ಹತ್ರ ಹೋಗಿದ್ವಿ, ಅಲ್ಲೆಲ್ಲೂ ಹುಷಾರಾಗಿರಲಿಲ್ಲ. ಇಲ್ಲಿ ಹುಷಾರಾಗಿದೆ. 1 ವಾರ ಇದ್ವಿ, ಇಲ್ಲೆಲ್ಲ ಚೆನ್ನಾಗಿದೆ. ಬರ್ಬೋದು, ನಂಬೋದು ಅಮ್ಮನ್ನ. ಮುಂಚೆಗೂ ಇವಾಗಿಗೂ ನನಗೆ ಫ್ರೀ ಆಗಿದ್ದೀನಿ. ನನ್ನ ಹೆಸರು ನಿಶಾ, ನಾನು ತಲಕಾಡಿಂದ ಬಂದಿದ್ದು. ನನಗೆ 3 ವರ್ಷದಿಂದ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಯಾವಾಗಲೂ ಸ್ವಲ್ಪ ಪ್ರಾಬ್ಲಮ್ಮು. ಬೇರೆಯವ್ರು ಕಂಡ್ರೆ ಆಯ್ತಾ ಇರಲಿಲ್ಲ, ಸುಮ್ಮನೆ ಎಲ್ಲರ ಮೇಲೂ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಆ ಥರ ಆಯ್ತಾಯಿತ್ತು. ಇಲ್ಲಿ ಬಂದಮೇಲೆ ದೆವ್ವ ಬಿಡಿಸಿದ್ಮೇಲೆ ಪರವಾಗಿಲ್ಲ. ನನ್ನ ಮೈ ಭಾರ ಅನಿಸ್ತೈತಿ. ಇವಾಗ ಆ ಥರ ಏನೂ ಇಲ್ಲ. ಇಲ್ಲೆಲ್ಲ ಚೆನ್ನಾಗೇ ನೋಡ್ಕೊತಾರೆ. ಬಂದು ಮತ್ತೆ ಯಾರು ಬಂದು ತೋರಿಸ್ಕೊಂಡು ಹೋಗ್ಬೋದು. ಮೊದಲು ಬಂದಾಗ ಇಲ್ಲಿಂದ ಹೋದರೆ ಸಾಕು ಅನ್ನಿಸ್ತಾಯಿತ್ತು. ಫಸ್ಟ್ ದಿನವೇ ಬಂದ ತಕ್ಷಣವೇ ನಂಗೆ ಹಂಗೆ ಅನ್ನಿಸ್ತಾಯಿತ್ತು. ಇವಾಗೇನು ಆ ಥರ ಅನಿಸಲ್ಲ. ಎಷ್ಟೊತ್ತಾದ್ರೂ ದೇವಸ್ಥಾನದೊಳಗೆ ಕೂತಿರ್ಬೋದು. ಮೊದಲು ಹಂಗೆಲ್ಲ ಆಯ್ತಾನೆ ಇರಲಿಲ್ಲ. ಕೈ ಕಾಲೆಲ್ಲ ನಡ್ಗೋದು, ಮೈ ಕೈ ಎಲ್ಲ ಭಾರ ಆಗೋದು. ಇವಾಗ ಆ ಥರ ಏನೂ ಅನಿಸಲ್ಲ. ಎಷ್ಟೊತ್ತಾದ್ರೂ ಕೂತ್ಕೋಬೋದು, ಆ ತಾಯಿನ ಎಷ್ಟೊತ್ತಾದ್ರೂ ಬೇಡ್ಕೋಬೋದು. ನಾವು ಕೋಣಕುಂಟೆ ಕ್ರಾಸಿಂದ ಬಂದಿರೋದು. ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ, ಬಟ್ ಅಲ್ಲೇನೂ ರಿಕವರ್ ಆಗಿಲ್ಲ. ಮತ್ತು ಎಲ್ಲ ಕಡೆನೂ ಹೋಗಿದ್ವಿ, ಸುಮಾರು ಕಡೆ ದೇವಸ್ಥಾನಗಳೆಲ್ಲ ಹೋಗಿದ್ವಿ. ನಾವು ದೇವಸ್ಥಾನದಲ್ಲಿ ಇರ್ಬೋದೇನೋ ಅಂತ. ಎಲ್ಲೂ ನಮಗೇನೂ ಆಗಿರಲಿಲ್ಲ. ಸರಿ, ಇಲ್ಲಿ ಯಾರೋ ಹೇಳಿದರು ಒಂದು ಸಲ ಹೋಗಿ ಬರೋಣ ಅಂತ. ಇಲ್ಲಿಗೆ ಬಂದಮೇಲೆ ಇವಾಗೆಲ್ಲ ನನಗೆಲ್ಲ ಕ್ಲಿಯರ್ ಆಗಿದೆ. ಊಟ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತಾಗೋದು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇದು ನಮ್ಮದೇ ಮನೆ ಅಲ್ಲ, ನಾವೆಲ್ಲರೂ ಬೇರೆ ಕಡೆ ಹೋಗ್ಬಿಡ್ಬೇಕು ಅನ್ಸೋದು. ಮಕ್ಕಳು ಮತ್ತು ಯಜಮಾನ ಕಂಡ್ರೆ ಆಗ್ತಾ ಇರಲಿಲ್ಲ. ಆ ಥರ ಎಲ್ಲ ಆಗ್ತಾಯಿತ್ತು ನಂಗೆ ಪ್ರಾಬ್ಲಮ್ಮು. ಇವಾಗ ನಾವು ಇಲ್ಲಿ ಬಂದು 1 ವಾರ ಆಯಿತು. ಇವಾಗ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಎಲ್ಲ ಒಳ್ಳೆಯದಾಗಿದೆ. ನನಗೆ ಸುಮಾರು ಒಂದು 5-6 ವರ್ಷದಿಂದ ಇತ್ತು ಈ ತೊಂದರೆ. ಅಂದರೆ ಒಂಥರ ಸಮಾಧಾನ, ನೆಮ್ಮದಿ ಅನ್ನೋದಿತ್ತು ಇಲ್ಲಿ ನನಗೆ. ಸ್ನಾನ ಮಾಡೋಕ್ಕೆ, ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಖುಷಿ ಅನಿಸುತ್ತೆ. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ನನಗೆ ಆರಾಮಾಗಿರ್ಬೋದು ಅಂತ ಅನ್ನಿಸುತ್ತೆ.